ಹಾಯ್ ಗೆಳೆಯರೇ, ಇವತ್ತು ನಾನು FIR ಬಗ್ಗೆ ತಿಳಿಸ್ಕೊಡ್ತೀನಿ. FIR ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು. ಈಗ ನಾವು FIR ಹಾಕೋಕ್ಕೆ ಹೋಗ್ತೀವಿ ಯಾವುದೋ ಒಂದು ಅಫೆನ್ಸ್ ನಡೆದಾಗ, ಆವಾಗ ಅಲ್ಲಿ ಇನ್ಚಾರ್ಜಲ್ಲಿರೋ ಪೊಲೀಸ್ ಆಫೀಸರ್ ಅದನ್ನು ಅವಾಯ್ಡ್ ಮಾಡ್ತಾರೆ. ಅಂದರೆ ಬರೋದಿದ್ರು ಕೆಲವೊಂದು ಸಾರಿ ಅವಾಯ್ಡ್ ಮಾಡಿದಾಗ ನಾವು ಅದನ್ನು ಹೇಗೆ ಹಾಕಬೇಕು ಅವಾಗ ಗೊಂದಲಕ್ಕೊಳಗಾಗ್ಬಿಡ್ತೀವಿ. ಸೊ ಅವಾಗ ನಾವೇನು ಮಾಡ್ಬೋದು ಅಂತಂದರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫೀಸರ್ ಅವರಿಗೂ ಭೇಟಿಯಾಗಿ ಅವರಿಂದನೂ ನಾವು ಡೈರೆಕ್ಟ್ ಹಾಕ್ಬೋದು. ಇಲ್ಲ ಅವರು ರಿಫ್ಯೂಸ್ ಮಾಡಿದ್ರು ನಮಗೆ ಅಂತಂದರೆ ನಾವು DIG ತ್ರೋಲಿಂದ ಹಾಕ್ಬೋದು. DIG ಅವರು ಸಪೋರ್ಟ್ ಮಾಡಲಿಲ್ಲ ಅಂದರೆ IG ಇಲ್ಲ ಅಂದರೆ ADG ಇಲ್ಲ ಅಂದರೆ DGP, ಹೀಗೆ ಹೈಯರ್ ಅಥಾರಿಟಿ ಇರೋ ಅಧಿಕಾರಿಗಳಿಂದನೂ ನಾವು FIR ಅನ್ನು ಡೈರೆಕ್ಟ್ ಹಾಕ್ಬೋದು. ಅದಲ್ಲದೆ ನಾವು ಇಲ್ಲಿ ಮತ್ತೊಂದು ವೇದಿಯಲ್ಲಿ ಅಂತಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರಿಂದ ಮತ್ತು ಹೈಕೋರ್ಟ್ಲಿಂದನೂ ನಾವು ಡೈರೆಕ್ಟ್ ಆಗಿ FIR ರಿಜಿಸ್ಟರ್ ಮಾಡ್ಬೋದು. ಟೈಪ್ಸ್ ಆಫ್ FIR ಅಂತಂತಂದರೆ ಮೊದಲನೇದಾಗಿ ಜುರಿಸ್ಡಿಕ್ಷಲ್ ಮತ್ತು ಇನ್ನೊಂದು ಏನಂತಂದರೆ ನಾನ್ ಜುರಿಸ್ಡಿಕ್ಷನಲ್, ಅಂದರೆ ಇವೆರಡು ಟೈಪ್ಸನ್ನು ನಾವು ನೋಡ್ಬೋದು. ಭಾಳ ಚರ್ಚೆಯಲ್ಲಿರೋದಂತಂದರೆ ಇವಾಗ ಎಲೆಕ್ಟ್ರಾನಿಕ್ಸ್ ಯುಗದಲ್ಲಿ ಜೀರೋ FIR. ಫ್ರೆಂಡ್ಸ್, ನಾವು ನಡೆದಿರೋ ಅಪರಾಧದ ಬಗ್ಗೆ ಅಲ್ಲೇ ಹೋಗಿ FIR ಹಾಕಬೇಕು ಅಂತ ಏನಿಲ್ಲ. ನಾವೆಲ್ಲಿ ಇರ್ತೀವಿ ಅಲ್ಲಿಂದನೇ ನಾವು FIR ಲಾಂಚ್ ಮಾಡ್ಬೋದು. ಈ ಜೀರೋ FIR ಮೊದಲಿಗೆ ಬಂದಿದ್ದು ಹೇಗೆ ಅಂತಂದರೆ, ಫ್ರೆಂಡ್ಸ್, ಇದು ಒಂದು ಆಶಾರಾಮ್ ಬಾಪು ರೇಪ್ ಕೇಸ್ ಆಗಿರುತ್ತೆ. ಇದು ಎಲ್ಲಿ ಅಂತಂದರೆ ಜೋಧ್ಪುರ್, ರಾಜಸ್ಥಾನದಲ್ಲಿ. ಆದಾಗ ಅಲ್ಲಿನ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ತನಿಖಾ ಅಧಿಕಾರಿಗಳಾಗಲಿ ಅದನ್ನು ಏನು ಮಾಡ್ತಾರೆ, FIR ಲಾಂಚ್ ಮಾಡ್ಕೊಳ್ಳೋಕ್ಕೆ ಅವಾಯ್ಡ್ ಮಾಡ್ತಾರೆ, ರಿಫ್ಯೂಸ್ ಮಾಡಿಬಿಡ್ತಾರೆ. ಗೊಂದಲಕ್ಕೊಳಗಾದ ವಿಕ್ಟಿಮ್ ಏನಿರ್ತಾರೆ ಅವರು ಈ ಥರ ಅನ್ಯಾಯಕ್ಕೊಳಗಾಗಿದ್ದೀವಿ ಅಂತ ಹೇಳಿದಾಗ ಅದು FIR ಎಲ್ಲಿ ಲಾಂಚ್ ಆಗುತ್ತೆ ಅಂತಂದರೆ ಕಮಲಾ ಮಾರ್ಕೆಟ್ ಪೊಲೀಸ್ ಸ್ಟೇಷನ್, ನ್ಯೂ ಡೆಲ್ಲಿಯಲ್ಲಿ ಲಾಂಚ್ ಆಗುತ್ತೆ. ಇದು ಲಾಂಚ್ ಆದಮೇಲೆ ದಿಸ್ ವಾಸ್ ದಿ ಜೀರೋ FIR, ಫಸ್ಟ್ ಟೈಮ್ ಜೀರೋ FIRನ ನಾವು ಇಲ್ಲಿ ಈ ಕೇಸ್ಲಿಂತಾನೆ ನೋಡ್ಬೋದು. ಇಟ್ ವಾಸ್ ಟ್ರಾನ್ಸ್ಫರ್ಡ್ ಟು ದಿ ಜೋಧ್ಪುರ್ ಫಾರ್ ದಿ ಇನ್ವೆಸ್ಟಿಗೇಷನ್. ಅಂದರೆ ಡೆಲ್ಲಿಯಲ್ಲಿ ಕಮಲಾ ಮಾರ್ಕೆಟಲ್ಲಿ ಲಾಂಚ್ ಆಗಿರೋ FIRನ ಇದು ಆಮೇಲೆ ಜೋಧ್ಪುರ್ಗೆ ಇನ್ವೆಸ್ಟಿಗೇಷನ್ಗೆ ಟ್ರಾನ್ಸ್ಫರ್ ಮಾಡಿದೆವು. ಇದೇ ಥರ ಫ್ರೆಂಡ್ಸ್, ನಾವು ಕೂಡ ಬೇರೆ ಎಲ್ಲಿ ನಾವು ಇರ್ತೀವೋ ಆ ಪ್ಲೇಸ್ನಿಂದ ನಾವು FIR ಲಾಂಚ್ ಮಾಡಿದಾಗ ಆ ಲೋಕಲಿಟಿ ರಿಲೇಟೆಡ್ ಆಗಿರುವ ಏರಿಯಾಕ್ಕೆ ಆ FIRನ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಆ ಟ್ರಾನ್ಸ್ಫರ್ ಮಾಡಿರೋ FIRಗೆ ನಾವು 3 ದಿನದ ಒಳಗಾಗಿ ಸೈನ್ ಮಾಡಿ ಬರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಜೀರೋ FIR ಬಗ್ಗೆ ಇನ್ಫಾರ್ಮೇಷನ್. ಥ್ಯಾಂಕ್ ಯು.